ರಾಜ್ಯ ಸರ್ಕಾರಕ್ಕೆ ಪರಿಸರದ ಬಗ್ಗೆ ಕಾಳಜಿನೇ ಇಲ್ವಾ? ಸಿದ್ದರಾಮಯ್ಯನವರೇ, ನಿಮ್ಮ ಅಧಿಕಾರಿಗಳ ಎಡವಟ್ಟು ನೋಡಿ ಒಂದಲ್ಲ ಎರಡಲ್ಲ. ಸಿಎಂ ಅನ್ನ ಮೆಚ್ಚಿಸೋದಕ್ಕೆ ಹೋಗಿ ತೆರಿಗೆ ಹಣವನ್ನ ಪೋಲು ಮಾಡಿಬಿಟ್ರ ಅಧಿಕಾರಿಗಳು. ಮಾನ್ಯ ಮುಖ್ಯಮಂತ್ರಿಗಳೇ, ಏನಿದು ನಿಮ್ಮ ಅಧಿಕಾರಿಗಳ ಎಡವಟ್ಟು ನೋಡಿ ಮುಖ್ಯಮಂತ್ರಿಗಳನ್ನ ಮೆಚ್ಚಿಸೋದಕ್ಕೂ ಹೋಗಿ ತೆರಿಗೆ ಹಣವನ್ನ ಪೋಲು ಮಾಡಿಬಿಟ್ರ. ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಮಹಾ ಎಡವಟ್ಟೊಂದಾಗಿದೆ. ಜುಲೈ 14ರಂದು HSR ಲೇಔಟ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಸಿಎಂ ಬರ್ತಾರೆ ಅನ್ನೋದಾಗಿ 10,000ಕ್ಕೂ ಹೆಚ್ಚು ಸಸಿಗಳನ್ನ ತಂದಿದ್ರು. ಕೈ ಮುಖಂಡ ಉಮಾಪತಿ ಗೌಡ ಆಯೋಜಿಸಿದಂತ ಕಾರ್ಯಕ್ರಮ ಇದು. ಸಿಎಂ ಬರ್ತಾರೆ ಅಂತ ಸಸಿ ನಡುವ ಕಾರ್ಯಕ್ರಮ ದಿಢೀರ್ ರದ್ದು ಮಾಡ್ತಾರೆ ಮುಖ್ಯಮಂತ್ರಿಗಳು. ಸಿಎಂ ಗೈರಾಗ್ತಿದ್ದಂತೆ ಸಸಿಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಧಿಕಾರಿಗಳು. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಔಷಧಿಯ ಗುಣವಿರುವಂತಹ ಸಸಿಗಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸದ್ಯ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಬೇಸರ ಹೊರಗಾಗ್ತಿದ್ದಾರೆ. ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿಯಿಂದಲೂ ಕೂಡ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಲಕ್ಷ ಹಣವನ್ನ ಪೋಲು ಮಾಡಿದ್ದಾರೆ ಅಧಿಕಾರಿಗಳು. ಮುಖ್ಯಮಂತ್ರಿಗಳು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಅನ್ನೋದಾಗಿ ಬೊಮ್ಮನಹಳ್ಳಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗಿಡಗಳನ್ನ ತಂದಿರ್ತಾರೆ. ಅದು ಕೂಡ ಔಷಧಿಯ ಗುಣಗಳಿರುವಂತ ಸಸಿಗಳು. ಪರಿಸರ ಉಳಿಸಬೇಕು, ಬೆಳೆಸಬೇಕು, ಪರಿಸರ ಕಾರ್ಯಕ್ರಮ ಮಾಡಬೇಕು. ಆದರೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಗೈರಾಗ್ತಾರೆ. ಅದಾದ ಮೇಲೆ ಆ ಗಿಡ ನಡುವಂತ ಕೆಲಸ ಆಗಬೇಕು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು, ನರ್ಸರಿಗೆ ವಾಪಸ್ ಕಳಿಸ್ಬೇಕು, ಹಿಂಗೆ ಮಾಡಬೇಕಿತ್ತು. ಆದರೆ ಹಂಗೆ ಮಾಡಿಲ್ಲ. ಯಾವಾಗ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ ಅದಾದ ಮೇಲೆ ಆ ಗಿಡಗಳು ಏನಿತ್ತಲ್ಲ ಚೆಲ್ಲಾ ಪಿಲ್ಲಿಯಾಗಿ ಎಲ್ಲೆಲ್ಲೂ ಬೇಕು ಅಲ್ಲಲ್ಲೇ ಬಿದ್ದಿತ್ತು. ಇಷ್ಟೊಂದು ನಿರ್ಲಕ್ಷ್ಯನ ಅಲ್ಲ. ಕಾರ್ಯಕ್ರಮದ ಉದ್ದೇಶ ಏನು? ಮುಖ್ಯಮಂತ್ರಿಗಳು ಬಂದು ಮಾತ್ರ ಗಿಡ ನೆಟ್ಟಿದ್ರೆ ಮಾತ್ರ ಕಾರ್ಯಕ್ರಮ ಸಕ್ಸಸ್, ಅಥವಾ ಉದ್ದೇಶ ಏನು? ಸಸಿಗಳನ್ನ ನಡಬೇಕು, ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಆದ್ರೆ ಹಂಗಲ್ಲ. ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎಂಥ ಎಡವಟ್ಟಿದು. ಆ ಗಿಡಗಳು ನೋಡಿ ಹಂಗಂಗೆ ಬಿದ್ದುಬಿಟ್ಟಿದೆ. ಯಾರು ಕೂಡ ನೋಡೋರಿಲ್ಲ, ಕೇಳೋರಿಲ್ಲ. ಜವಾಬ್ದಾರಿ ಯಾರು ವಹಿಸ್ಕೊಂತಾರೆ? ಆಯುರ್ವೇದದಲ್ಲಿ ನೇಚರ್ಸ್ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತಾರೆ. ಜಮುನೇರಳೆ ಗಿಡ ನೇಚರ್ಸ್ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತಾರೆ. ಇದ್ರ ಪಲ್ಪು ಹೋದ್ಮೇಲೆ ಬೀಜ ಇದೆಯಲ್ಲ, ಆ ಬೀಜ ವರ್ಲ್ಡ್ಸ್ ಬೆಸ್ಟ್ ಡಯಾಬಿಟಿಕ್ಗೆ ಮೆಡಿಸಿನ್. ಡಯಾಬಿಟಿಕ್ಸ್ಗೆ ಮೆಡಿಸನ್ನು. ಒಂದು ಗಿಡ ಈ ಹೈಟಿಗೆ ಬರಬೇಕಾಗಿದ್ದರೆ ಹತ್ತತ್ರ 150 ರೂಪಾಯಿಂದ 200 ರೂಪಾಯಿ ಖರ್ಚಾಗಿದೆ. 200 ರೂಪಾಯಿ 300 ರೂಪಾಯಿ ಪಬ್ಲಿಕ್ ಫಂಡ್ಸನ್ನ ಖರ್ಚು ಮಾಡಿ ಇಷ್ಟು ಒಳ್ಳೆಯ ಗಿಡ ಮಾಡಿ ಇಲ್ಲಿ ಬಂದು ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಯಾರು ದುಡ್ಡಿದು? ಅದು ಇಂಥ ಒಂದು ಸೇಕ್ರೆಡ್ ಟ್ರೀ. ಇದು ಇಂಥ ಒಂದು ಸೇಕ್ರೆಡ್ ಟ್ರೀಸ್ ನಾನು ತಗೊಂಡು ಇಲ್ಲಿ ಬಿಟ್ಟು ಹೋಗ್ಬಿಟ್ರೆ ಅಂದರೆ ಇವು ಪಬ್ಲಿಕ್ ಫಂಡ್ಸ್ ಒಂದು ಗಿಡಕ್ಕೆ 100-150 ರೂಪಾಯಿ ಮೇಲೆ ಖರ್ಚಾಗಿದೆ. ಇದು ಕ್ರಿಮಿನಲ್ ವೇಸ್ಟ್ ಆಫ್ ಪಬ್ಲಿಕ್ ಮನಿ. ಜನಗಳ ಮುಂದೆ ಇದೆ. ನೀವು ಎಲ್ಲ ಗಿಡಗಳನ್ನು ತೆಗೆದುಕೊಂಡ್ಬಂದು ಇಟ್ಬಿಟ್ಟು ಹೋಗಿರೋಂಥದ್ದು ಜನಗಳ ಮುಂದೆ ಇದೆ. ಇವತ್ತು ಪರಿಸರವಾದಿ ಯಲ್ಲಪ್ಪನವರು ಕೂಡ ಬಂದು ಆ ಗಿಡಗಳನ್ನು ಅನಾಥವಾಗಿ ಬಿಟ್ಟು ಹೋಗಿರೋಂಥದ್ದನ್ನು ತೋರಿಸಿ ನಿಮಗೆ ಮುಖಕ್ಕೆ ಉಗಿತಾ ಇದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ನೀವು ಮಾಡಿರೋ ತಪ್ಪುಗಳು. ಬ್ಯಾನರ್ಸ್ ಇಡೀ HSR ಲೇಔಟಲ್ಲಿ ಕೋರ್ಟು ಕೂಡ ಬ್ಯಾನರ್ಗಳನ್ನು ಹಾಕಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಏನು ಮಾಡ್ತಾ ಇದ್ದೀರಾ BBMP ಅವರು? ನೀವು ಅಷ್ಟೊಂದು ಬ್ಯಾನರ್ಸನ್ನು ಹಾಕಿದ್ದಾರೆ. 4-5 ದಿನ ಆಗಿದೆ. 4-5 ದಿನ ಆದಮೇಲೆ ಬ್ಯಾನರ್ಸನ್ನು ಕೂಡ ಬಿಚ್ಚಿದೆ. ಆ ರೀತಿಯಾಗಿ ನೀವು BBMP ಅವರು ಅವ್ರ ಜೊತೆ ಸೇರಿಕೊಂಡ್ರೆ ನಿಮ್ಗೆ ಏನು ಗೌರವ ಇರ್ತದೆ? ತಕ್ಷಣ ಇವೆಲ್ಲ ತೆರವಾಗಬೇಕು. ಮತ್ತು ಆ ಗಿಡಗಳು ಏನು ಅನಾಥವಾಗಿ ಬಿದ್ದಿದ್ದಾವೆ ಅದನ್ನು ಸಾರ್ವಜನಿಕರಿಗೆ ಅದನ್ನು ಕೊಟ್ಟು ಅಟ್ಲೀಸ್ಟ್ ಅವ್ರ ಮನೆಗಳ ಮುಂದೆ ಆದರೂ ಅದನ್ನು ಉಣ್ಲಿಕ್ಕೆ ಅವಕಾಶ ಆಗೋ ರೀತಿ ಮಾಡಿ. ಕಾಂಗ್ರೆಸ್ ಇದಕ್ಕೆ ನಿಜವಾಗ್ಲೂ ನಿಮಗೆ ಧಿಕ್ಕಾರ ಇರಲಿ. ಈ ರೀತಿ ಜನಗಳಿಗೆ ಮುಂದೆ ಫೋರ್ಸ್ ಕೊಡುವಂಥ ಕಾರ್ಯಕ್ರಮ ಮಾಡಿ ಗಿಡಗಳನ್ನ ಅನಾಥವಾಗಿ ಉಣ್ತೀವಿ ಅಂತ ಬಿಟ್ಟು ಓಡೋಗ್ತಿರಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಯಾವಾಗ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು? ಯಾರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗಿತ್ತು? ಅದಾದ್ಮೇಲೆ ಈ ಗಿಡಗಳು ಹಿಂಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದಕ್ಕೆ ಕಾರಣ ಏನು? ಅದಾದ್ಮೇಲೆ ಯಾರು ಕೂಡ ಅಲ್ಲಿ ಹೋಗಿಲ್ವಾ? ಬರೀ ನಾಮಕಾವಸ್ಥೆಗೆ ಮಾತ್ರ ಕಾರ್ಯಕ್ರಮ ಮಾಡ್ಕೊಂಡ್ರೆ? ಏನ್ ಕಥೆ ಇವ್ರದು?
ಅಖಿಲೇಶ್, ಜುಲೈ 14ನೇ ತಾರೀಕು ಅಂದ್ರೆ ಸೋಮವಾರ HSR ಲೇಔಟ್ನಲ್ಲಿ ಕಾಂಗ್ರೆಸ್ ವತಿಯಿಂದ ಒಂದು ಸಸಿ ನೆಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂದ್ರೆ ಅಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಉಮಾಪತಿ ಗೌಡ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ಸಿಎಂ ಅನ್ನು ಕೂಡ ಇನ್ವೈಟ್ ಮಾಡಿದ್ರು. ಸುಮಾರು 10,000 ಸಸಿಗಳನ್ನ ತರಿಸಿದ್ರು. ಒಂದು ಸಸಿಗೆ ಸುಮಾರು 200 ರೂಪಾಯಿ ಖರ್ಚು ಅಂತ ಹೇಳಿದ್ರೆ ಸುಮಾರು 20 ರಿಂದ 25 ಲಕ್ಷ ಖರ್ಚು ಮಾಡಿ ಸಸಿಗಳನ್ನ ತರಿಸಲಾಗಿತ್ತು. ಅದರಲ್ಲಿ ಔಷಧಿ ಸಸಿಗಳು ಕೂಡ ಇದ್ವು. ಯಾವಾಗ ಸಿಎಂ ದಿಢೀರ್ ಪ್ರೋಗ್ರಾಮ್ ಬೇರೆ ಪ್ರೋಗ್ರಾಮ್ ಇದ್ದಿದ್ದರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಗೈರಾಜರಾದ್ರು. ಆ ಒಂದು ಕಾರಣಕ್ಕೆ ಅಲ್ಲಿ ಒಂದಷ್ಟು ಮಕ್ಕಳನ್ನು ಕೂಡ, ಶಾಲಾ ಮಕ್ಕಳನ್ನು ಕೂಡ ಕಾರ್ಯಕ್ರಮಕ್ಕೆ ತರಿಸಿದ್ರು. ಸಿಎಂ ಬರೋದಿಲ್ಲ ಅನ್ನುವಂಥದ್ದು ಗೊತ್ತಾದ ತಕ್ಷಣನೇ ಅಧಿಕಾರಿಗಳೆಲ್ಲರೂ ಕೂಡ ಹೋದ್ರು. ಬಿಟ್ರೆ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಮೈದಾನದಲ್ಲಿ ತರಿಸಿದಂತಹ ಸಸಿಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತದ್ದಾಗಿರ್ಬೋದು ಅಥವಾ ಅಲ್ಲಿ ಬಂದಿರುವಂತಹ ಸಾರ್ವಜನಿಕರಿಗೆ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಕಾರ್ಯಕ್ರಮ ನಡೆದ 5-6 ದಿನ ಆದ್ರೂ ಕೂಡ ಇನ್ನೂ ಮೈದಾನದಲ್ಲೇ ಇದಾವೆ. ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಒಂದಷ್ಟು ಸಸಿಗಳು ಚೆಲ್ಲಾಪಿಲಿಯಾಗಿ ಬಿದ್ದಿರುವಂತದ್ದು, ಕೆಲವು ಆಲ್ರೆಡಿ ಅದ್ರ ಪಾಟ್ ಎಲ್ಲವೂ ಕೂಡ ಒಡೆದೋಗಿರುವಂತ ಒಂದು ಸ್ಥಿತಿ ಇದೆ. ಈ ಒಂದು ಅಂದ್ರೆ ಸಸಿಗಳು ಅನ್ನೋದಕ್ಕಿಂತ ಔಷಧಿ ಸಸಿಗಳಲ್ಲಿ ಬಹುಮುಖ್ಯವಾಗಿ ಇದ್ದಿದ್ರಿಂದ ಪರಿಸರವಾದಿಗಳು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಔಷಧಿ ಸಸಿಗಳನ್ನ ಅಂದ್ರೆ ಒಂದು ಸಸಿ ಬೆಳಿಬೇಕು ಅಂತಂದ್ರೆ ಕನಿಷ್ಠ 4-5 ತಿಂಗಳು ಬೇಕಾಗತ್ತೆ. ಹೀಗೆ ಒಂದು ಕಾರ್ಯಕ್ರಮಕ್ಕೆ ತಂದ್ಬಿಟ್ಟು ಇಷ್ಟು ನಿರ್ಲಕ್ಷ್ಯ ವಹಿಸಿರುವಂತದ್ದು ಸರಿಯಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನ ಪರಿಸರವಾದಿಗಳು ಮಾಡ್ತಾ ಇದ್ರೆ. ಇನ್ನು ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಕಾರ್ಯಕ್ರಮಕ್ಕೆ ಸಿಎಂ ರದ್ದು ಆಗಿದ್ದು ಓಕೆ, ಆದ್ರೆ ತಂದಿರುವಂತಹ ಸಸಿಗಳನ್ನ ಸ್ಥಳೀಯರಿಗೆ ಕೊಟ್ಟು ನೆಡುವಂತ ಕೆಲಸನ ಅಧಿಕಾರಿಗಳು ಮಾಡಬೇಕಾಗಿತ್ತು ಅಥವಾ ಕಾರ್ಯಕ್ರಮ ಆಯೋಜಕರು ಮಾಡಬೇಕಾಗಿತ್ತು. ಆದ್ರೆ ಯಾವುದನ್ನು ಕೂಡ ಮಾಡಲಿಲ್ಲ. ತೋರ್ಪಡಿಕೆಗೋಸ್ಕರ ನೀವು ಪರಿಸರ ಕಾಳಜಿ ಅಂತ ಹೇಳ್ತೀರಾ, ಇದಾನೆ ನಿಮ್ಮ ಪರಿಸರ ಕಾಳಜಿ ಅನ್ನುವಂತಹ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇವತ್ತು ಕೂಡ ಈ ಕ್ಷಣಕ್ಕೂ ಕೂಡ ಮೈದಾನದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಸಸಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ದೃಶ್ಯಗಳು ಈಗಲೂ ಕೂಡ ಕಂಡು ಬರ್ತಿದಾವೆ. ಜೊತೆಗೆ ಸಸಿಗಳಷ್ಟೇ ಅಲ್ಲ, ಸಸಿ ಟ್ರೀ ಏನ್ ಬರುತ್ತೆ ಅಂದ್ರೆ ಬ್ಯಾರಿಕೇಡ್ ಏನ್ ಬರುತ್ತೆ ಅಂದ್ರೆ ಟ್ರೇ ಬರುತ್ತಲ್ಲ, ಅಂದ್ರೆ ಸಸಿಯನ್ನ ಕವರ್ ಮಾಡಿರುವಂತದ್ದು, ಅದು ಕೂಡ ಅಲ್ಲಿ ಬಿದ್ದಿರುವಂತದ್ದು. ಸೊ ಅಧಿಕಾರಿಗಳಾಗಿರ್ಬೋದು ಅಥವಾ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಕಾಂಗ್ರೆಸ್ ಆಯೋಜನೆ ಮಾಡಿದಂತಹ ಆಯೋಜಕರಿಗೂ ಕೂಡ ನಿವಾಸಿಗಳು ಒಂದ್ ರೀತಿ ಆಕ್ರೋಶದ ಮಾತುಗಳನ್ನ ವ್ಯಕ್ತಪಡಿಸ್ತಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ.